ಏನು ಇವಾಗ ನಾವು ಸರ್ಕಾರಕ್ಕೆ ನಮ್ಮ ಜಾಗನ ಉಚಿತವಾಗಿ ಕೊಡ್ತೀವಿ ಅಂತಂದರೂ ಕೂಡ ಅವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಿನ್ನೆ 30 ಶ್ರೀಗಂಧದ ಮರಗಳನ್ನ ಕಡಿದಿದ್ದಾರೆ. ಸೊ ಅದಕ್ಕೆ ನಾನು ವಿಧಾನಸೌಧದ ಮುಂದ್ಗಡೆ ಇರತಕ್ಕಂಥ ಮರ ಕಡಿತೀನಿ ಅಂತೇಳಿ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದೀನಿ, ಅವ್ರಿಗೆ ಕೊಟ್ಟು ಇದ್ದೀನಿ. ಸೊ ಅವ್ರು ಹೆಂಗೆ ನೋಟಿಸ್ ಕೊಟ್ಟು ನಮ್ಮ ಹತ್ರ ಬರ್ತಾರೆ, ನಾನು ಅವ್ರಿಗೆ ತಿಳಿಸಿ ಬರ್ತಾಯಿದ್ದೀನಿ. ಸೊ ಇವತ್ತು ವಿಧಾನಸೌಧದ ಮುಂದ್ಗಡೆ ಇರೋಂಥ ಮರ ಕಡಿತೀನಿ. ನಮ್ಮ ಮರ ಕಡಿದು ಅವ್ರು ಪ್ರೊಸೀಜರ್ ಮಾಡಿಲ್ಲ, ಅವರು ಅಕ್ರಮವಾಗಿ ಕಾನೂನಂತೆ ಏನು ಕೆಲಸ ಮಾಡ್ದೇನೆ ಒಬ್ಬ SLO ವಿಶೇಷ ಭೂಸ್ವಾಧೀನ ಅಧಿಕಾರಿ ನ್ಯಾಷನಲ್ ಹೈವೇಯ ಕಂಟ್ರಾಕ್ಟ್ರ್ ಅಶೋಕ್ ಬಿಲ್ಡ್ಕಾನ್ ಅಂತ ಕಂಟ್ರಾಕ್ಟ್ರ್ ಕಡೆಯಿಂದ ಅವರು ನಮ್ಮ ಮರಗಳನ್ನ ನನ್ನ ಸರ್ವೆ ನಂಬರಲ್ಲಿದ್ದಂಥ ಮರಗಳನ್ನೆಲ್ಲ ಕಡಿದಿದ್ದಾರೆ. ಸೊ ಆಮೇಲೆ ಪಕ್ಕದ ಸರ್ವೆ ನಂಬರ್ನವ್ರದ್ದು ಕೂಡ ಕಡಿದಿದ್ದಾರೆ, ಎಲ್ಲರದ್ದು ಕಡಿದಿದ್ದಾರೆ. ಎಲ್ಲ ಸರ್ವೆ ನಂಬರ್ಗಳನ್ನೂ ಕೂಡ ನಾನೇ ಬೆಳೆಸಿ ಕೊಡೋದಕ್ಕೆ ನಾನು ಜವಾಬ್ದಾರಿ 20 ವರ್ಷದಿಂದ ನಾನು ತಗೊಂಡಿದ್ದೀನಿ. ಸೊ 20 ವರ್ಷ ಆಯ್ತು ನಾನು ಶ್ರೀಗಂಧ ಬೆಳೆಯೋಕೆ ಹಿಡಿದು. ಸೊ ಈ ಜಾಗದಲ್ಲಿ ನಾವು 2012ರಲ್ಲಿ ನೆಟ್ಟಿರತಕ್ಕಂಥ ಮರಗಳು ಇವತ್ತು ಅನ್ಯಾಯವಾಗಿ ನನ್ನ ಮಕ್ಕಳು ಬರ್ತಡೇಗೆ ಹಾಕಿರೋಂಥ ಗಿಡಗಳು ಇವತ್ತು ಸಾಯ್ತಾ ಇದೆ. ಸೊ ನನ್ನ ಹೆಂಡ್ತಿ ಮಕ್ಕಳ ಮೇಲೆ ಕೈ ಮಾಡ್ದಂಗೆ ನನ್ನ ಮರಗಳ ಮೇಲೆ ಕೈ ಮಾಡಿದರೆ ಅವ್ರ ಕೈ ಕಡಿಬೇಕು. 1 ಮರಕ್ಕೆ 10 ಮರ ನಾನು ತೆಗಿತೀನಿ. ಇಡೀ ರಾಜ್ಯಾದ್ಯಂತ ಶ್ರೀಗಂಧ ಬೆಳೆದಿರೋಂಥ ರೈತರಿಗೆ ಕರೆ ಕೊಡ್ತಾಯಿದ್ದೀನಿ, ರಾಜ್ಯ ರೈತರ ಪರ ಹೋರಾಟಗಾರರಿಗೆ ಸಂಘಕ್ಕೆ ಕರೆ ಕೊಡ್ತಾಯಿದ್ದೀನಿ. ಮತ್ತು ಕನ್ನಡದ ಅಸ್ಮಿತೆ ಆದಂಥ ಶ್ರೀಗಂಧ, ಕರ್ನಾಟಕದ ಹೆಮ್ಮೆಯ ಶ್ರೀಗಂಧ, ಗಂಧದ ಗುಡಿ ಅಂತೇಳಿ ಪಿಕ್ಚರ್ ತೆಗೆದಿದ್ದಾರೆ ರಾಜ್ಕುಮಾರ್, ವಿಷ್ಣುವರ್ಧನ್, ಇವರೆಲ್ಲ ಅವರಿಗೊಂದು ಅವಮಾನ ಆಗುತ್ತೆ. ಸೊ ಇದಕ್ಕೆ ಯಾವುದೇ ಕಾರಣಕ್ಕೂ ನಾನು ಶ್ರೀಗಂಧ ನಾನು ಸಾಯಬೇಕು ಅಲ್ಲಿವರೆಗೂ ಈ ಹೋರಾಟ ಮುಂದುವರಿಸ್ತೀನಿ, ಇಲ್ಲ ಉಚಿತವಾಗಿ ತಗೊಂಡೋಗ್ಲಿ, ದಾನ ಕೊಡೋಕ್ಕೆ ರೆಡಿ ಇದ್ದೀನಿ. ನಮ್ಮ ತಂದೆ ತಾಯಿ ಹೆಸ್ರು ಹಾಕಲಿ, ಗಂಧದ ಗುಡಿ ಟೋಲ್ ಅಂತ ಹೆಸ್ರು ಇಡಲಿ, ನಮ್ಮ ಜಿಲ್ಲೆಯವ್ರಿಗೆ ಉಚಿತವಾಗಿ ಕೊಡಲಿ, ನಮ್ಮ ಜಿಲ್ಲೆಯವ್ರಿಗೆ ಉಚಿತವಾಗಿ ಕೊಡಲಿ, ಟೋಲ್ ಕಲೆಕ್ಷನ್ ಮಾಡಬಾರ್ದು. ಅದಕ್ಕೆ ನಾನು ತಯಾರಿದ್ದೀನಿ. ಅದನ್ನು ತಗೊಳ್ಳಿ. ಇವರು ನನಗೆ ಈ ಭ್ರಷ್ಟ ಯಾರು ನಮ್ಮ ಮಿನಿಸ್ಟ್ರ್ ಇದ್ದಾರೆ ಈಶ್ವರ ಖಂಡ್ರೆ ಅವರು, ಅವರಿಗೆ ಸಾಕಷ್ಟು ಬಾರಿ ನಮ್ಮ ಅಧ್ಯಕ್ಷರು ಅಮರನಾರಾಯಣ ಸಾಹೇಬ್ರು ಹೇಳಿದ್ದಾರೆ, IAS ಒಬ್ಬರು ನಿವೃತ್ತ IAS ಆಫೀಸರು, ಮಾಡಬೇಡ್ರಿ 420 ಆದೇಶಕ್ಕೆ ನೀವು ಸೈನ್ ಮಾಡಿದ್ರೆ ಸರ್ಕಾರ 420 ಅಂತ ಹೇಳುತ್ತೆ, ನಮ್ಮ ಮುಖ್ಯಮಂತ್ರಿಗಳು 1.5 ಲಕ್ಷ ಕೊಡ್ತೀವಿ ಅಂತೇಳಿ ಅವರು ಅಡ್ವರ್ಟೈಸ್ಮೆಂಟ್ ನೋಡಿ ರೈತರು ಬೆಳೆದಿದ್ದಾರೆ. ಸೊ ನೀವು ದಯವಿಟ್ಟು ಅದು ಮಾಡಬೇಡಿ ಅಂತೇಳಿದ್ರೆ ತರಹವೇರಿ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷ ಹತ್ರ ನೀವು ಮಾತಾಡಬೇಕು. ಈ ಒಬ್ಬೊಬ್ಬರಿಗೆ ಒಂದೊಂದು ಥರ 8 ಥರ ವ್ಯಾಲ್ಯೂಯೇಷನ್ ಕೊಟ್ಟಿದ್ದಾರೆ. ಒಬ್ಬರಿಗೆ 283 ರೂಪಾಯಿ ಕೊಟ್ಟಿದ್ದಾರೆ, ಒಬ್ಬರಿಗೆ 3,500 ಕೊಟ್ಟಿದ್ದಾರೆ, ಇನ್ನೊಬ್ಬರಿಗೆ 82,000 ಕೊಟ್ಟಿದ್ದಾರೆ, ಆಮೇಲೆ ನನಗೆ 2,44,620 ರೂಪಾಯಿ ಕೊಟ್ಟಿದ್ದಾರೆ. ಈ ರೀತಿ ಬೇರೆ ಬೇರೆ ಥರ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ಕೊನೆಗೆ 420 ಮಾಡಿದ್ದಾರೆ. ಸೊ 420 ಆದೇಶಕ್ಕೆ ಸೈನ್ ಮಾಡಿದ್ದಾರೆ. ಭ್ರಷ್ಟ ಅಧಿಕಾರಿ ಯಾರು ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳ ಹತ್ರ ಲಂಚ ತಿಂದಂಥ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ ಯಾರು ಈಶ್ವರ ಖಂಡ್ರೆ ಅವರು. ಅವ್ರಿಗೆ ಮಾನ ಮರ್ಯಾದೆ ಬೇಡೇನ್ರಿ? ಅಧಿಕಾರಿಗಳು ಹೇಳಿದ ಮಾತು ಕೇಳ್ತಾರಲ್ಲ ಒಳಗಡೆ ಕೂತ್ಕೊಂಡು. ಇವತ್ತು ಬರಲಿ, ನನ್ನ ಅರೆಸ್ಟ್ ಮಾಡಲಿ, ನನ್ನ ಮರಗಳಲ್ಲಿ ಯಾರು ಹತ್ಯೆ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಿ, ನನ್ನನ್ನು ಕೂಡ ಅರೆಸ್ಟ್ ಮಾಡಲಿ, ನನ್ನ ಮೇಲೆ FIR ಮಾಡಲಿ, ಅವ್ರ ಮೇಲೆ ಮಾಡಲಿ, ಅಷ್ಟೇ ನನ್ನ ಮಾತು. ಮಾಡಿದ್ದಾರೆ ನನ್ನ ಶ್ರೀಗಂಧ ಇವತ್ತು 30 ಮರಗಳ ಹತ್ಯೆ ಮಾಡಿದ್ದಾರೆ. ನಾನು ಈಶ್ವರ ಖಂಡ್ರೆ ಅವ್ರನ್ನ ಇಲ್ಲಿ ಕರಿಬೇಕು, ಇಲ್ಲಿ ಬರಬೇಕು, ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರಬೇಕು. ನನ್ನ ಶ್ರೀಗಂಧ ಹತ್ಯೆ ಮಾಡಿದಂಥವ್ರಿಗೆ ಜೈಲಿಗೆ ಹಾಕಬೇಕು, ನನ್ನನ್ನು ಜೈಲಿಗೆ ಹಾಕಬೇಕು. ನಾನು ಹೋಗೋದಿಲ್ಲ. ಅವ್ರನ್ನ ಕ್ಯಾಮ್ರಾನೇ ಬರ್ತಾಯಿದೆ, ಈ ಕಡೆ ಬಾ ತಗೋ ನೀನು. ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರ್ಬೋದು. ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಪೊಲೀಸರಿಗೆ ಕೂಡ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಹಲೋ, ಕೇಳಿಸ್ತಾ ಇದೆಯಾ? ಏನು ಸಮಾಚಾರ? ಹಲೋ,
ಹಾಂ ಬ್ಯಾಗ್ ನ್ಯಾಯಾಲಯದಲ್ಲಿ ಮೊದಲಾಗಿತ್ತು 2020ರಲ್ಲಿ ಸಿಂಗಲ್ ಬೆಂಚು, ಹೈಕೋರ್ಟಲ್ಲಾಗಿತ್ತು, ಡಬಲ್ ಬೆಂಚಲ್ಲಾಗಿತ್ತು 151 ಕೋಟಿಗೆ. 151 ಕೋಟಿ ಕೊಟ್ಟಿದ್ರು ನಾವೇನು ಬೇಡ ಅಂತ ಇರಲಿಲ್ಲ. ಅವರು ಭ್ರಷ್ಟ ಕೂಟ ಎಲ್ಲ ಸೇರ್ಕೊಂಡು 50% ಲಂಚ ಕೇಳಿದ್ರು. 50% ಲಂಚ ಕೊಡದೇ ಇದ್ದಕ್ಕೆ 151 ಕೋಟಿನ ಬರೀ 1,25,00,000 ಮಾಡಿದ್ದಾರೆ. ಈಗಿನ ಕೋರ್ಟಲ್ಲಿ ಅವರು ಸುಳ್ಳು ದಾಖಲೆಗಳು ಕೋರ್ಟಿಗೆ ಕೊಟ್ಟು ಅದ್ರ ವಿರುದ್ಧ ಮತ್ತೆ ನಾವು ಡಬಲ್ ಬೆಂಚಿಗೆ ಹೋಗಿದ್ದೀವಿ, ಮಾನ್ಯ ನ್ಯಾಯಾಲಯಕ್ಕೆ ಮತ್ತೆ ಹೋಗಿದ್ದೀವಿ. ಅಲ್ಲಿ ನಮಗೆ ನ್ಯಾಯ ಸಿಗುತ್ತೆ. ನ್ಯಾಯಾಲಯದಲ್ಲಿ ಇವ್ರು ಏನು ಸುಳ್ಳು ಹೇಳಿದ್ರು ಆ ಸುಳ್ಳೆಲ್ಲ ಹೋಗುತ್ತೆ. ನೀವು ಅಕಸ್ಮಾತ್ ನಿಮಗೆ ಹಂಗೆ ಬೇಕೇ ಬೇಕು ಅಂತ ಹೇಳಿದ್ರೆ ನನಗೆ ಉಚಿತವಾಗಿ ತಗೊಳ್ತೀವಿ ಅಂತ ಬರ್ಕೊಡಿ ಮುಖ್ಯಮಂತ್ರಿಗಳೇ. ಉಚಿತವಾಗಿ ನಮ್ಮ ಸರ್ಕಾರಕ್ಕೆ ಬೇಕು, ಯಾಕೆಂದರೆ ಅವರಿಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಇದು ನಮಗೆ 6ನೇ ಗ್ಯಾರಂಟಿ ಕೊಟ್ಟಿರೋದು ಇವತ್ತು. 6ನೇ ಗ್ಯಾರಂಟಿ ಶ್ರೀಗಂಧದ ಹತ್ಯೆ, ಶ್ರೀಗಂಧ ಬೆಳೆಗಾರರ ಹತ್ಯೆ ಮಾಡಿದ್ದಾರೆ. ಇದು ಒಂದು ಭಾಗ್ಯ ನಮಗೆ ಅಂತ ಹೇಳ್ತಾ, ಈ ಭ್ರಷ್ಟ ಏನೋ ನಮ್ಮ ಈಶ್ವರ ಖಂಡ್ರೆ ಸಾಹೇಬರಿದ್ದಾರೆ, ಭ್ರಷ್ಟ ಅಧಿಕಾರಿಗಳಿಂದ ಲಂಚ ತಗೊಂಡು ಅವರ ಇದಕ್ಕೆ 420 ಆದೇಶ ಮಾಡಿದರು. ಸೊ ಇವತ್ತು ನನ್ನ ಮರ ಹತ್ಯೆ ಮಾಡಿದ್ದಾರೆ ನಿನ್ನೆ. ಇದು ಒಂದು ಮರ ಹತ್ಯೆ, ನಂದು 30 ಮರ ತೆಗೆದಿದ್ದಾರೆ. ಸೊ 30 ಮರಕ್ಕೆ ನಾನು 300 ಮರ ತೆಗಿತೀನಿ. ಇಡೀ ರಾಜ್ಯಾದ್ಯಂತ ಶ್ರೀಗಂಧ ಬೆಳೆಗಾರರೆಲ್ಲರೂ ಕೂಡ ನಾವು ಜೈಲು ಬರೋ ಕಾರ್ಯಕ್ರಮ ಮಾಡ್ತೀವಿ. ಸೊ ಇವತ್ತು ಯಾರು ನಮ್ಮ ಮರ ಅಲ್ಲಿ ಹತ್ಯೆ ಮಾಡಿದ್ದಾರೆ ಆ ಅಧಿಕಾರಿಗಳನ್ನೆಲ್ಲ ನೀವು ಅರೆಸ್ಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆನೂ ನಾವು ಮರಗಳನ್ನ ಕಡಿದು ನಾವು ಜೈಲಿಗೆ ಹೋಗ್ತೀವಿ. ಸರ್ಕಾರಿ ಜಾಗದಲ್ಲಿ ಇರ್ತಕ್ಕಂಥ ಮರಗಳು ಕಡಿತೀವಿ. ಇಲ್ವಾ ಉಚಿತವಾಗಿ ತಗೊಂತೀವಿ ಅಂತ ಕೊಡಿ, ನಮ್ಮ ತಂದೆ ತಾಯಿ ಹೆಸರಿಡಿ. ಆಮೇಲೆ ನಮಗೆ ಗಂಧದ ಗುಡಿ ಟೋಲ್ ಅಂತ ಹೆಸರಿಡಿ. ಗಂಧದ ಮರಗಳನ್ನ ರೀಪ್ಲಾಂಟ್ ಮಾಡಿ ರಸ್ತೆ ಬದಿಗೆ. ಏನು ನಮ್ಮ ಜಾಗ ಹೋಗ್ತಾ ಇದೆ ಅಲ್ಲಿ ಟೋಲ್ವರೆಗೂ 7 ಕಿಲೋಮೀಟ್ರ್ ಆಗುತ್ತೆ. 3,000 ಗಿಡಗಳನ್ನ ಆರಾಮಾಗಿ ರೀಪ್ಲಾಂಟ್ ಮಾಡ್ಬೋದು. ಮಾಡಿ ಗಂಧದ ಗುಡಿ ಹೆಸರು ಅದನ್ನು ಉಳಿಸಿ ಅಂತೇಳಿ ನಾನು ಈ ಮೂಲಕ ಕೇಳ್ತೀನಿ. ಥ್ಯಾಂಕ್ಸ್. ನಿಮ್ಮ ಸಂಪೂರ್ಣ ಪರಿಚಯ ಮತ್ತು ನನ್ನ ಹೆಸರು ವಿಶ್ವಕುಮಾರ್ ಅಂತ, ಚಿಕ್ಕಮಗಳೂರು ಜಿಲ್ಲೆ, ತರೀಕೆರೆ ತಾಲೂಕು. ಹಳ್ಳಿ. ಪೂರ್ತಿ ಕಡಿದ್ರೆ ಮರ ಕಡೆ ಇಷ್ಟ ಇಲ್ಲ. ಇವರೇ ಬಂದೆ ಸಂಧ್ಯಾ ವಂಚ ಏನಪ್ಪ ಬರ